ಅಬ್ದುಲ್ ಖಾದರ್ ಸರ್ ಇವರನ್ನು ನಾವು ಸನ್ಮಾನಿಸಲಿದ್ದೇವೆ. ಯಾಕಂದ್ರೆ ಈ ಖಾದರ್ ಸರ್ ಅವರದ್ದು ಆಟವನ್ನು ಬಹಳಷ್ಟು ಆಟಗಾರರಲ್ಲಿ ನೋಡಲಿಕ್ಕೆ ಇಲ್ಲ. ಯಾಕಂದ್ರೆ ಒಂದು 12 ವರ್ಷಗಳ ಮುಂಚಿನ ವಿಷಯ. ಖಾದರ್ ಅವರು ಸಫರ್ ಮಂಚಿಲದ ಪರವಾಗಿ ಬಹಳಷ್ಟು ಪಂದ್ಯಕೂಟಗಳಲ್ಲಿ ಆಡಿದಂತಹ ವ್ಯಕ್ತಿತ್ವ. ಇವರ ಬಗ್ಗೆ ನಾನು ಇನ್ನೊಂದು ವಿಷಯವನ್ನು ಹೇಳಬೇಕು. ನಾವೊಮ್ಮೆ ಮೂಡಬಿದ್ರೆ ಮ್ಯಾಚ್ಗೆ ಹೋಗಿ, ನಮ್ಮದು ಆರಂಭದ ದಿನಗಳು, ಬಹುಶಃ ನಾನೊಂದು PUC ಕಲಿತಿದ್ದೇನೆ. ಅಂಥ ಸಂದರ್ಭದಲ್ಲಿ ನಾವು ಮೂಡಬಿದ್ರೆಗೆ ಮ್ಯಾಚ್ಗೆ ಹೋಗುವಾಗ ಅದು ಫ್ಲಡ್ ಲೈಟ್ ಮ್ಯಾಚ್. ರಾತ್ರಿ ಖಾದರನ್ನ ಹೇಳಿದ್ರು, ನಾನೊಮ್ಮೆ ಮಸೀದಿಗೆ ಹೋಗಿ ಬರ್ತೇನೆ, ಬಾ ನಮ್ಮೊಟ್ಟಿಗೆ ಹೋಗು ಅಂತೇಳಿ ನನ್ನನ್ನು ಕರೆದ್ರು. ಕರೆದು ಅವರು ಮಸೀದಿಗೆ ಹೋದ್ರು. ನಾನು ಹೊರಗಡೆ ವೇಟ್ ಮಾಡಿದೆ. ಮತ್ತು ಮಸೀದಿಯಿಂದ ಅವರು ಹೊರಗೆ ಬಂದು ನಾವು ಒಂದು ಉತ್ತಮವಾದ ಊಟವನ್ನು ಮಾಡಿದೆವು. ನನಗೆ ಆಗ ಆಶ್ಚರ್ಯ ಆಯಿತು. ಯಾಕೆಂದರೆ ನಮ್ಮನ್ನು ಕರೆಸಿದವರು ನಮ್ಮನ್ನು ಊಟಕ್ಕಾಗಿ ಕಾಯ್ತಾ ಇದ್ರು. ಆದರೆ ಖಾದರನ್ನೇ ಬಿಲ್ ಕೊಟ್ಟದ್ದು ಅವತ್ತು. ನಾನು ಅವಾಗ ಅವ್ರ ಹತ್ರ ಕೇಳೋದು, ಅವ್ರಿಗೆ ಮಾತಾಡಿ, ಯಾಕೆ ಅವರಿಗೆ ಸುಮ್ಮನೆ ಬರ್ಡನ್? ಆಗಿನ ಆಟ ಹಾಗಿತ್ತು. ಕ್ರಿಕೆಟನ್ನು ಪ್ರೀತಿಸಿ ಆಡಿದವರಲ್ಲಿ ಖಾದರ್ ಸರ್ ಅವರು ಒಬ್ಬರು. ನನಗೆ ಬಹಳ ಶಿಸ್ತನ್ನು ಕಲಿಸಿದವರಲ್ಲಿ ಖಾದರ್ ಸರ್ ಅವರು ಅಗ್ರಗಣ್ಯರು. ಯಾಕೆಂದರೆ ಕ್ರಿಕೆಟನ್ನೇ ಪ್ರೀತಿಸಿದವರು ಅವರು. ಹಣಕ್ಕಾಗಿ ಬೇಡಿಕೆ ಇಟ್ಟು ಯಾಕೆಂದರೆ ಊಟಕ್ಕೂ ಅವರ ಎದುರಿನವರನ್ನು ಖರ್ಚಿಗೆ ಬಿಡಲಿಲ್ಲ ಅವತ್ತು ಅವರು. ಅದೊಂದು ಬಹಳ ಖುಷಿಯಾದ ಸಂಗತಿ. ಅವರನ್ನು ನಾನು ಇವತ್ತು ಮುಖ್ಯ ವೇದಿಕೆಗೆ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಲು ಒಂದು ಯೋಗ್ಯವಾದ ವ್ಯಕ್ತಿಯನ್ನು ನಾವು ಆರಿಸಿದ್ದೇವೆ. ಬಹಳಷ್ಟು ಖುಷಿ ತಂದಿದೆ. ಇವರದು ಆಟ ನೋಡಬೇಕಿದ್ರೆ ಬಹಳಷ್ಟು ಸೊಗಸಾದ ಶೈಲಿಯ ಕವರ್ ಡ್ರೈವ್ಗಳನ್ನು ಮಾಡಿದವರಲ್ಲಿ ಖಾದರ್ ಅವರೊಬ್ಬರು ಅಗ್ರಗಣ್ಯ ಆಟಗಾರ. ಬಹಳಷ್ಟು ಪಂದ್ಯಕೂಟಗಳಲ್ಲಿ ಸಫರಿಗೆ ಆಗಿ ಬಹಳಷ್ಟು ಟ್ರೋಫಿಗಳ ನಾವೊಂದು ಸೀಸನ್ನಲ್ಲಿ ತಂದುಕೊಟ್ಟಿರುವರು. ಇವರಿಗೆ ದೇವರು ಇನ್ನಷ್ಟು ಆಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ ಎಂದು ನಮ್ಮ ಪ್ರಾರ್ಥನೆ. ಸರ್, ತಾವು ದಯವಿಟ್ಟು ನಮ್ಮ ಮುಖ್ಯ ವೇದಿಕೆಗೆ ಬಂದು ನಮ್ಮ ಈ ಒಂದು ಆಸನವನ್ನು, ನಮ್ಮೊಂದು ಸನ್ಮಾನವನ್ನು ತಾವು ಸ್ವೀಕರಿಸಬೇಕು. ಸಣ್ಣ ಸನ್ಮಾನ ಸರ್, ದಯವಿಟ್ಟು ಸ್ವೀಕರಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರೆಲ್ಲರೂ ಸೇರಿ ಶಾಲ್ ಹೊದಿಸಿ, ಫಲಪುಷ್ಪ ನೀಡಿ, ಕಾಣಿಕೆ ನೀಡಿ ಗೌರವಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. UCA ಕಂಡಂತಹ ಕನಸು ಈಗ ನಿಜವಾಗಿಯೂ ನಿಜವಾಗ್ತಾ ಇದೆ. ಸರ್, ತಮ್ಮನ್ನು ವೇದಿಕೆಯಲ್ಲಿ ಕಾಣಲು ಬಹಳ ಹೆಮ್ಮೆ ಎನಿಸ್ತಿದೆ. UCAನೊಬ್ಬರು ಲೆಜೆಂಡರಿ ಆಟಗಾರ. ಬಹಳಷ್ಟು ಕಾರ್ಯಕ್ರಮಗಳಿದ್ದರೂ ಸಹ ನಮ್ಮ ಒಂದು ಪ್ರೀತಿಯ ಕರೆಗೆ ಕ್ಲಪ್ತ ಸಮಯಕ್ಕೆ ಆಗಮಿಸಿದ್ದಾರೆ. ಸರ್, ತಮಗೆ UCAನ ಪರವಾಗಿ ಆತ್ಮೀಯ ಧನ್ಯವಾದಗಳು.